ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೋಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಬಂದ್ಬಿಟ್ಟು ನಾವು ಕೋಲಾರದಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ, ಮಾರ್ಕಂಡೇಶ್ವರನ ಬೆಟ್ಟ ಅಂತ. ಅಲ್ಲಿಗೆ ಆದರೆ ನಾವು ಹೋಗ್ತಾ ಇದ್ದೀವಿ. ವಿಡಿಯೋ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ, ಅದಕ್ಕೆ ಎಲ್ಲರೂ ಸ್ಕಿಪ್ ಮಾಡಿದಿರೋ ಕೊನೆವರೆಗೂ ನೋಡಿ. ನೀವು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಾವಂತೂ ಫೈನಲ್ ಆಗಿ ಮೇಲೆಗೆ ರೀಚ್ ಆದ್ವಿ. ಮೇಲೆ ನೀವು ಇಲ್ಲಿ ನೋಡ್ಬೋದು, ನಿಮಗೆ ಗಾಡಿ ಅಥವಾ ಕಾರ್ನ ಪಾರ್ಕ್ ಮಾಡ್ಕೊಳ್ಳೋಕ್ಕೆ ಬೇಜಾನ್ ಜಾಗ ಇದೆ. ನೋಡಿದ್ರಲ್ಲ ನೀವು ಆಚೆ ಯಾವ ಥರ ಇದೆ ಅಂತ. ಇನ್ನೂ ಕ್ಲಿಯರಾಗಿ ಲಾಸ್ಟಲ್ಲಿ ತೋರಿಸ್ತೀನಿ. ಬನ್ನಿ ಮೊದಲು ಒಳಗಡೆ ನೋಡ್ಕೊಂಡ್ಬರೋಣ ಯಾವ ಥರ ಇದೆ ಏನು ಅಂತ. ಮೊದಲಿಗೆ ನೀವು ದೇವಸ್ಥಾನದೊಳಗಡೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಧ್ವಜಸ್ತಂಭ ಅನ್ನೋದು ಕಾಣಿಸುತ್ತೆ. ಧ್ವಜಸ್ತಂಭ ನೋಡೋಕ್ಕೆ ನಿಮಗೆ ಈ ಥರ ಕಾಣಿಸುತ್ತೆ. ಸೊ ದೇವಸ್ಥಾನದ ಸುತ್ತ ನಿಮ್ಗೆ ಯಾವ ಥರ ಇದೆ ಏನೇನಿದೆ ಅಂತೆಲ್ಲ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನಲ್ಲಿ ಸ್ಕಿಪ್ ಮಾಡಿದಿರೋ ಕೊನೆವರೆಗೂ ನೋಡಿ. ಇಲ್ಲಿ ಮೈನಾಗಿ ಬಂದ್ಬಿಟ್ಟು ಈ ಒಂದು ಬೆಟ್ಟ ನೋಡಿದ್ರೆ ನಮಗೆ ಈಶ್ವರಂದಾಗಿರುತ್ತೆ. ಬಟ್ ಇಲ್ಲಿ ಈಶ್ವರನ್ನ ಮಾತ್ರ ಪೂಜೆ ಮಾಡಲ್ಲ, ಅದ್ರ ಬದಲಾಗಿ ನಮ್ಮ ಹಿಂದೂ ಸಂಸ್ಥಾನದ ಎಲ್ಲ ದೇವರುಗಳನ್ನು ಪೂಜೆ ಮಾಡ್ತಾರೆ. ಆ ಎಲ್ಲ ದೇವರನ್ನು ಈ ಒಂದು ದೇವಸ್ಥಾನದ ಸುತ್ತ ನಿಲ್ಲಿಸಿರ್ತಾರೆ. ಆ ಒಂದು ಸುತ್ತ ಇರೋ ದೇವಸ್ಥಾನಗಳನ್ನು ನಾನು ಇವಾಗ ನಿಮಗೆ ತೋರ್ಸೋಕೆ ಹೊರಟಿರೋದು. ಸೊ ಇಲ್ಲಿ ನೋಡೋಕ್ಕೆ ಬಂದರೆ ಮೊದಲಿಗೆ ನಮಗೆ ಸಿಗೋ ದೇವಸ್ಥಾನ ಬಂದುಬಿಟ್ಟು ಯಾವುದು ಅಂತಂದರೆ, ಬನ್ನಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು, ಶ್ರೀ ವೀರಭದ್ರ ಸ್ವಾಮಿ ಸನ್ನಿಧಿ ಅಂತ ಇದೆ. ಈ ಒಂದು ದೇವಾಲಯ ನಮಗೆ ಫಸ್ಟ್ ಸಿಗುತ್ತೆ. ಅಂದರೆ ಈ ದೇವಸ್ಥಾನದ ಒಳಗಡೆ ಇರುವಂಥ ದೇವಾಲಯ ಇದು. ಒಳಗಡೆ ನೋಡ್ಬೋದು ನಿಮಗೆ ದೇವರು ಯಾವ ಥರ ಕಾಣಿಸುತ್ತೆ ಅಂತ. ಸೊ ಇದು ನೋಡಿದ್ರೆ ದೇವಸ್ಥಾನದ ಮುಂದೆ ಇರುವಂಥ ಸುತ್ತ ವ್ಯೂ ನಿಮಗೆ ಈ ಥರ ಕಾಣಿಸುತ್ತೆ. ಮೊದಲನೇದು ನೋಡೋಕ್ಕೆ ನಿಮಗೆ ಈ ಥರ ಕಾಣಿಸುತ್ತೆ. ಸೊ ಬನ್ನಿ ಸೆಕೆಂಡ್ ಯಾವುದಿದೆ ಅಂತ ನೋಡೋಣ. ಸ್ನೇಹಿತರೆ, ಹಂಗೆ ಒಂದು ರಿಕ್ವೆಸ್ಟು, ಇನ್ನೂ ವಿಡಿಯೋಗೆ ಯಾರು ಲೈಕ್ ಮಾಡಿ ಅಂದರೆ ಲೈಕ್ ಮಾಡಿ, ಹಂಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ನೆಕ್ಸ್ಟ್ ದೇವಸ್ಥಾನ ನೋಡೋಕ್ಕೆ ನಿಮ್ಗೆ ಕಾಣಿಸೋದಿಲ್ಲ. ನೆಕ್ಸ್ಟ್ ಬಂದು ನಿಮ್ಗೆ ಇಲ್ಲೇ ಟೋಟಲ್ಲು 9 ದೇವರನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಆ 9 ದೇವರು ಒಳಗಡೆ ನಿಮಗೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಆ 9 ದೇವರ ಹೆಸರು ನೋಡ್ಬೋದು, ನಿಮಗಿದೆ ಬರೆದಿದ್ದಾರೆ. ನೀವು ಇಲ್ಲಿ ಕ್ಲಿಯರಾಗಿ ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಾವ್ಯಾವ ದೇವ್ರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದ್ಬಿಟ್ಟು. ಆ ದೇವರು ಒಳಗಡೆ ನಿಮಗೆ ನೋಡೋಕ್ಕೆ ಯಾವ ಥರ ಕಾಣಿಸುತ್ತೆ ಅಂದರೆ ನೋಡ್ಬೋದು, ಈ ಥರ ಕಾಣಿಸುತ್ತೆ. ನೋಡಿದ್ರಲ್ಲ ಯಾವ ಥರ ಇದೆ ಅಂದ್ಬಿಟ್ಟು. ಸೊ ಟೋಟಲ್ 9 ದೇವರನ್ನು ಇಲ್ಲಿ ಪ್ರತಿಷ್ಠಾಪನೆ ಅನ್ನೋದು ಮಾಡಿದ್ದಾರೆ. ಸೊ ನೋಡಿದ್ರಲ್ಲ ಸೆಕೆಂಡ್ ಯಾವ ಥರ ಇದೆ ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಯಾವ ದೇವಸ್ಥಾನ ಸಿಗತ್ತೆ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ನೀವು ಇಲ್ಲಿ ನೋಡ್ಬೋದು, ಡೈರೆಕ್ಟಾಗಿ ನಮಗೆ ಇಲ್ಲಿ ಸಿಗೋದು ವಿಘ್ನೇಶ್ವರ ಸ್ವಾಮಿ ಸನ್ನಿಧಿ ಅಂತ, ಅಂದರೆ ನಮ್ಮ ಗಣಪತಿ. ಸೊ ನೋಡ್ಬೋದು ಒಳಗಡೆ ಯಾವ ಥರ ಇದೆ ಅಂತೆ. ಸೊ ಬನ್ನಿ ನೆಕ್ಸ್ಟ್ ದೇವಸ್ಥಾನ ಯಾವುದಿದೆ ಯಾವ ಥರ ಇದೆ ಎಲ್ಲ ನೋಡೇ ಬಿಡೋಣ. ಇಲ್ಲಿಗೆ ನಿಮಗೆ ಎಷ್ಟಾಯಿತು? 3 ಆದರೆ ಕಂಪ್ಲೀಟ್ ಆಯಿತು. ಬಟ್ ಇನ್ನೂ ಮುಂದೆ ಬೇಜಾನಿದೆ, ಅದನ್ನು ತೋರಿಸ್ತೀನಿ. ಸೊ ಟೋಟಲ್ ಎಷ್ಟು ದೇವಸ್ಥಾನ ಇದೆಯಲ್ಲ ಅಂತ ಲಾಸ್ಟಲ್ಲಿ ಎಲ್ಲ ಕೌಂಟ್ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಸೊ ನೋಡ್ಬೋದು ನಿಮಗಿಲ್ಲಿ ಎಷ್ಟು ದೇವಸ್ಥಾನ ಅನ್ನೋದು ಈ ಥರ ಕಾಣಿಸುತ್ತೆ. ಈ ಗೋಪುರ ರೀಸೆಂಟಾಗಿ ಕಟ್ದಂಗಿದ್ದಾರೆ. ಸೊ ಬನ್ನಿ ಒಳಗಡೆ ವ್ಯೂ ಯಾವ ಥರ ಇದೆ, ದೇವರು ಯಾರನ್ನ ಕೂರಿಸಿದ್ದಾರೆ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ. ಸೊ ನೀವು ಇಲ್ಲಿ ನೋಡ್ಬೋದು, ಒಳಗಡೆ ಕಾಣುವಂಥ ದೇವರು ಸುಬ್ರಹ್ಮಣ್ಯ ಸ್ವಾಮಿ ಆಗಿರ್ತಾರೆ. ಸೊ ನೋಡಿದ್ರಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಅನ್ನೋದು ಒಳಗಡೆ ನಮಗೆ ಯಾವ ಥರ ಕಾಣಿಸುತ್ತೆ ಅಂದ್ಬಿಟ್ಟು. ಸೊ ಬನ್ನಿ ನೆಕ್ಸ್ಟ್ ಯಾವ ದೇವಸ್ಥಾನ ಇದೆ ಅಂತ ನೋಡೋಣ. ನೋಡುವಾಗ ನೆಕ್ಸ್ಟ್ ದೇವಸ್ಥಾನ ಬಂದು ಈ ಥರ ಕಾಣಿಸುತ್ತೆ ಹೊರಗಡೆಯಿಂದ. ಒಳಗಡೆ ಬನ್ನಿ ಯಾವ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ನೋಡೋಣ. ದೇವಸ್ಥಾನದ ಮುಂಭಾಗ ನಿಮಗೆ ಈ ಒಂದೇ ಒಂದು ದೇವಸ್ಥಾನಕ್ಕೆ ಅನ್ನೋದು ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಅದಕ್ಕಂತ ನಾನು ಅಲ್ಲಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಬನ್ನಿ ನೆಕ್ಸ್ಟ್ ಯಾವ ದೇವಸ್ಥಾನ ಇದೆ ಯಾವ ಥರ ಇದೆ ನೋಡಿಸ್ತೀನಿ ನಿಮಗೆ. ನೆಕ್ಸ್ಟ್ ದೇವಸ್ಥಾನ ನಮ್ಗೆ ಕಾಣಿಸೋದು ನೋಡ್ಬೋದು, ಈ ಥರ ಕಾಣಿಸೋದು. ಸೊ ನೆಕ್ಸ್ಟು ನಮ್ಗೆ ಇಲ್ಲಿ ಸಿಗುವಂಥ ದೇವರು ಶ್ರೀ ಚಂಡಿಕೇಶ್ವರ ಸ್ವಾಮಿ ಸನ್ನಿಧಿ ಅಂತ. ಇಲ್ಲಿ ನೋಡ್ಬೋದು, ಚಂಡಿಕೇಶ್ವರ ಸ್ವಾಮಿ ಸನ್ನಿಧಿ ಒಳಗಡೆ ದೇವರು ಅನ್ನೋದು ಯಾವ ಥರ ಕಾಣಿಸ್ತಾರೆ ಅಂದ್ಬಿಟ್ಟು.
ನೋಡಿದ್ರಲ್ಲ ಯಾವ ಥರ ಇದೆ ಅಂತ. ಸೊ ಬನ್ನಿ ನೆಕ್ಸ್ಟ್ ದೇವಸ್ಥಾನ ಯಾವುದು ಅಂತ ನೋಡೋಣ. ಸೊ ನೀವು ಇಲ್ಲಿ ನೋಡ್ಬೋದು, ನಮಗೆ ದೇವಸ್ಥಾನದ ಗರ್ಭಗುಡಿ ಆಗಿರ್ತೈತೆ ಈ ಒಂದು ಜಾಗ. ಇವಾಗ ನೀವೇನು ನೋಡಿದ್ರಲ್ಲ ಅದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಗೆ ಇಲ್ಲೇ ಯಾವ ದೇವರು ಕಾಣಿಸುತ್ತೆ ಅಂತಂದರೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಕಾಣಿಸುತ್ತೆ. ಇಲ್ಲಿ ನಿಮಗೆ ಅಂದರೆ ನಮ್ಮ ವೆಂಕಟೇಶ್ವರ ಸ್ವಾಮಿಯವರ ದೇವಾಲಯ ಇದೆ ಇಲ್ಲಿ ನೋಡ್ಬೋದು ಒಳಗಡೆ ನಿಮಗೆ ಯಾವ ಥರ ಇದೆ ಅಂದ್ಬಿಟ್ಟು ದೇವಸ್ಥಾನ. ಸೊ ನೆಕ್ಸ್ಟ್ ಬಂದು ನಿಮಗಿಲ್ಲಿ ಇದು ಕೊನೆಯದಾಗಿರುತ್ತೆ. ಇದರಲ್ಲಿ ಕೊನೆಯದು ಬಂದ್ಬಿಟ್ಟು ನಿಮಗೆ ಭೈರವೇಶ್ವರ ಸ್ವಾಮಿ ಸನ್ನಿಧಿ ಕಾಣಿಸುತ್ತೆ. ಸ್ನೇಹಿತರೆ, ನಾನು ನಿಮ್ಗೆ ಮುಂಚೆ ಹೇಳಿದ್ದೆಲ್ಲ ಗರ್ಭಗುಡಿಯಲ್ಲಿರುವಂಥ ದೇವ್ರನ್ನ ಲಾಸ್ಟಲ್ಲಿ ತೋರಿಸ್ತೀನಿ ಅಂದ್ಬಿಟ್ಟು. ಸೊ ನೋಡ್ಬೋದು ಲಾಸ್ಟಲ್ಲಿ ನಿಮಗೆ ಆಗ್ತಾ ಇದನ್ನು ವಿಡಿಯೋನ ನೋಡ್ಕೊಳ್ಳಿ ಯಾವ ಥರ ಇದೆ ಅಂದ್ಬಿಟ್ಟು. ಸೊ ನೋಡಿದ್ರೆ ತುಂಬ ಅದ್ಭುತವಾಗಿದೆ ಒಳಗಡೆ ನೋಡೋದಕ್ಕೆ. ಸೊ ತಪ್ಪದೇ ಕಮೆಂಟ್ ಮಾಡಿ ಯಾವ ಥರ ಇದೆ ಒಳಗಡೆದು ಅಂದ್ಬಿಟ್ಟು. ಸೊ ನೋಡಿದ್ರಲ್ಲ ಒಳಗಡೆ ಇಷ್ಟು. ಸೊ ಆಚೆ ನೋಡಿದ್ರೆ ದೇವಸ್ಥಾನದ ಮಹದ್ವಾರ ಅನ್ನೋದು ಈ ಥರ ಕಾಣಿಸುತ್ತೆ. ಸೊ ನಿಮಗೆ ದೇವಸ್ಥಾನದ ಆಚೆ ಬಂದರೆ ನೀವು ನೋಡ್ಬೋದು ಹಿಲ್ ವ್ಯೂ ಅನ್ನೋದು ಈ ಥರ ಕಾಣಿಸುತ್ತೆ. ನಿಮ್ಗೆ ಇಲ್ಲೇ ಬೆಟ್ಟದ ಮೇಲೆಯಿಂದ ವ್ಯೂ ಅನ್ನೋದು ನಿಮಗೆ ಈ ಥರ ಕಾಣಿಸುತ್ತೆ. ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಸೊ ನೋಡಿದ್ರಲ್ಲ ಯಾವ ಥರ ಇದೆ ಅಂದ್ಬಿಟ್ಟು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್ ಎಲ್ಲರಿಗೂ.